ಮನೆ ಬೋರ್ ಹಾಕ್ಸಿದ್ರಿ ಇವತ್ತು ಪೈಪ್ ಲೈನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಜೆಸಿಪಿ ಕೂಡ ಬಂದಿತ್ತು. ನಾನು ಕೂಡ ಅಷ್ಟು ದೂರ ಬಾಣಿ ಕೂಡ ತೋಡ್ದೆ ಜೆಸಿಪಿ ಇದ್ದಾಗ. ಎಷ್ಟಣ್ಣ ಅವರ್ಗ ಜೆಸಿಪಿ ಅಂತ ನೀವು ಯಾರ್ದಕ್ಕೆಲ್ಲ 1000 ರೂಪಾಯಿ ಕೂಡ ತಗೊಂತಾರೆ. ಅದಕ್ಕೂ ಎಷ್ಟು ಯಾವ್ದನ್ನ ಪೈಪ್ ಆಗ್ತದೆ ಅಂತ ನೀವು ಕೇಳಿದ್ರೆ PUC ಪೈಪ್ ಆಗ್ತಾ ಇರೋದು ಸುಪ್ರೀಂ. ಮೊದಲಂತೂ 320 ರೂಪಾಯಿ ಕೂಡ ಬಿದ್ದೈತೆ. ಕಾಟೆಗೆ 22 ಪೈಪ್ ಕೂಡ ಬಿದ್ದೈತೆ. ಈ ಕಡೆ ನನ್ನ ಫ್ರೆಂಡ್ ಗಮ್ ಆಗ್ತಾ ಇದ್ರೆ, ಈ ಕಡೆ ನಾನು ಜೈಂಟ್ಗೆ ಕೂಡ ಹಾಕೊಂಬತ್ತಾ ಇದ್ದೆ. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದೆ ಮಧ್ಯಾಹ್ನ 2 ಗಂಟೆ ಕೂಡ ಆಗಿದ್ದು. ಹಾಕಿರೋ ಪೈಪ್ಗಳು ಈ ತರ ಕೂಡ ಇತ್ತು. ಜೆಸಿಪಿ ಈ ಕಡೆ ಮುಚ್ಕೊಂಡು ಕೂಡ ಬರ್ತಾ ಇತ್ತು. ನಮ್ಮ ದೇಶ ಮಾಡಿದ್ದು ಬೈಲ್ ತೋರ್ದತ್ರ ವ್ಯಾಪಾರಗಾರ ಬಂದವರು ಅಂತ. ಅದಕ್ಕೋಸ್ಕರ ನಮ್ಮ ದೇಶ ತಟ್ಟು ಕೂಡ ಹೋಗಿದೆ. 1 ಎಕರೆ ಬೈಲ್ಕ ಎಷ್ಟು ನಾರು ಅಂದ್ರೆ ಕಾಟಿಗೆ ಜಿಗ್ಜಾಗ್ ಕೂತಿರೋದು 14,000 ನಾರು ಕೂಡ ಬಿದ್ದೈತೆ ಅಂತ. 4 ಅಡಿಕ ಒಂದು ಬೆಡ್ ಓಡಿಸೋನಂತೆ, 1 ಅಡಿಕ ಒಂದು ನಾರು ಕೂಡ ಹೋಗ್ತಾವಂತೆ. ಇವಾಗ ಕೆಜಿ 350 ರೂಪಾಯಿಂದ 400 ರೂಪಾಯಿ ಕೂಡ ಹೋಗ್ತಾ ಇದ್ದಂತೆ. ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡೋವಂತ ನಾನು ಕೇಳಿದಕ್ಕೆ ಕಾಟಿಗೆ 1.5 ಲಕ್ಷದಿಂದ 1.25 ಲಕ್ಷ ಕೂಡ ಆಗೈತಂತೆ. ನೀವ್ಯಾರು ಎಲ್ಲ ಸೆಂಟ್ ಆಗಿದ್ರೆ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ಗೆ ಹೂಗಳು ಕೂಡ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಬಂದಿದ್ದೆ. ತೊರ್ನಳ್ಳಿದಾಗ ನಮ್ಮ ಆರ್ಜೆ ಬ್ರೋ ತಟ್ಟು ಕೂಡ ಬಂದಿದೆ. ಇದು ಬಂದು ಪರ್ಪಲ್ ಅಂತೆ. ಕಾಟಿಗೆ 1/2 ಎಕರೆ ಬೈಲ್ಕ 8,000 ನಾರು ಕೂಡ ಊತವ್ರಂತೆ. ಒಂದು ನಾರು ಬಂದು 1 ರೂಪಾಯಿ 30 ಪೈಸೆ ಕೂಡ ಬಿದ್ದೈತಂತೆ. ಇದಾದ್ರೆ ಮಿಸ್ ಹಾಕೊಂಡೆ ಬೆಳಿಬೇಕು. ಯಾಕಂತಂದ್ರೆ ವಿತೌಟ್ ಮಿಸ್ ಇದ್ರೆ ಇದು ಬೆಳೆ ಅಷ್ಟು ಚೆನ್ನಾಗಿ ಬರಲ್ಲ. ಹೂವು ಕೂಡ ಶೇಡ್ ಆಗ್ಬಿಡ್ತೈತೆ ಅಂತಂದ್ರು. ಅದಕ್ಕೋಸ್ಕರ ಮಿಸ್ ಹಾಕಿ ಬೆಳೆ ಮಾಡೋದು. ಕಾಟಿಗೆ 1/2 ಎಕರೆ ಬೈಲ್ಕೆ 2.5 ಲಕ್ಷ ಖರ್ಚು ಕೂಡ ಬಂದೈತೆ. ಹೂವು ಮಾತ್ರ ಈ ರೇಂಜ್ ಕೂಡ ಐತಂತೆ. ಅದೇ ತರ ವೈಟ್ ಪೇಪರ್ ಏನ್ ಹಾಕಿದ್ರೆ ಅಂತ ನೀವು ಯಾರು ಕೇಳಿದ್ರೆ, ಮಳೆ ನೀರೇನ ಬಂದು ಹೂಕೆನ ಸೇರ್ಕೊಂಡ್ರೆ 350 ರೂಪಾಯಿ ಹೋಗೋ ಹೂವು ಖಾಲಿ 30 ರೂಪಾಯಿ ಕೂಡ ಓದ್ತದಂತೆ. ಅದಕ್ಕೋಸ್ಕರ ಪೇಪರ್ ಹಾಕಿಬಿಟ್ಟು ಕ್ಲಿಪ್ಗೆ ಹಾಕಿದಂತೆ. ಪೇಪರ್ಗೆ ಕ್ಲಿಪ್ಗೆ ಕರೆಕ್ಟಾಗಿ 1 ಲಕ್ಷ ಕೂಡ ಖರ್ಚು ಬಂದದಂತೆ. ಆ ಖರ್ಚು ಮಾಡಿದಕ್ಕೆ ಹೂವು ಈ ರೇಂಜ್ ಕೂಡ ಐತಂತೆ. ಸೇಮ್ ಇದನ್ನೆಲ್ಲ ಮಾಡಿ ಮುಗಿಸಕ 5 ಗಂಟೆ ಕೂಡ ಆಗಿತ್ತು. ಆಜೆ ಬ್ರೋಕ ಬರ್ತೀನಿ ಅನ್ನೋ ಟೈಮಾಗ ನಮ್ಮ ಅರವಿಂದ ನಮ್ಗೆ ಏನೇನು ಬೇಕೋ ಎಲ್ಲ ಕೂಡ ತರಿಸಿದ್ನು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ ರಾತ್ರಿ 9 ಗಂಟೆ ಕೂಡ ಆಗಿತ್ತು. 1 ಗಂಟೆ ಏನ್ ಮಾಡ್ತಾ ಅಂತ ನೀವು ಕೇಳಿದ್ರೆ ಪ್ರಶ್ನೆಗೆ ಹತ್ರ ಉತ್ತರ ಇಲ್ಲ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.